ಕಾಯ್ದೆ ಬೇಡ 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 ಬೇಕೇ ಬೇಕು ಬೇಕೇ ಬೇಕು 100 ದಿನ ಕೆಲಸ ಸಿಗಲೇಬೇಕು ಸಿಗಲೇಬೇಕು ಪ್ರತಿ ಕುಟುಂಬಕ್ಕೆ 100 ದಿನ ಕೆಲಸ ಸಿಗಲೇಬೇಕು ಸಿಗಲೇಬೇಕು ರಾಜ್ಯ ಸರ್ಕಾರ ಪರ್ಯಾಯ ಉದ್ಯೋಗ ಸೃಷ್ಟಿ ಮಾಡಲೇಬೇಕು ಮಾಡಲೇಬೇಕು ಬೇಕೇ ಬೇಕು ಬೇಕೇ ಬೇಕು ಕೂಲಿ ಕಾರ್ಮಿಕರ ಒಗ್ಗಟ್ಟು ಹೋರಾಟ ಇವಾಗಲೇ ಕೂಲಿ ಕಾರ್ಮಿಕರ ಒಗ್ಗಟ್ಟು. ಮುಖ್ಯವಾಗಿ ಏನು ಕೇಂದ್ರ ಸರ್ಕಾರ ಈ ವರ್ಷ ವಿಬಿಜಿ ರಾಮ್ಜಿ ಅಂತ ಹೊಸ ಮಸೂದೆ ಇವತ್ತು ಜಾರಿಗೆ ಮಾಡೋದ್ರಿಂದ ನಮ್ಮ ಬಡ ಮಕ್ಕಳು ಬಡ ಕೂಲಿ ಕಾರ್ಮಿಕರು ಕೆಲಸ ಕಸಿದುಕೊಳ್ಳುವಂತ ಪರಿಸ್ಥಿತಿ ಬರ್ತಾ ಇದೆ. ನಮ್ಮ ಎಐಕೆಕೆಎಂಎಸ್ ರಾಜ್ಯ ಸರ್ಕಾರ ಕೇಂದ್ರ ಸರ್ಕಾರಕ್ಕೆ ಆಗ್ರಹಿಸ್ತಾ ಇದ್ವಿ ಏನಂದ್ರೆ ವಿಬಿಜಿ ರಾಮ್ಜಿ ಮಸೂದೆನ ಕೈ ಬಿಡಬೇಕು. ಏನು ಹೋದ ವರ್ಷ ಮಹಾತ್ಮ ಗಾಂಧಿ ರಾಷ್ಟ್ರೀಯ ಉದ್ಯೋಗ ಖಾತ್ರಿ ಯೋಜನೆ ಅಡಿಯಲ್ಲಿ ಕೆಲಸ ಕೊಡ್ತಿದ್ರು ಅದನ್ನ ಮುಂದುವರಿಸಬೇಕಂತ ನಾವು ಬೇಡಿಕೆ ಇಡ್ತಾ ಇದೀವಿ. ಇದಿಲ್ಲ ಅಂತಂದ್ರೆ ಇವತ್ತು ಬಡ ಕೂಲಿ ಕಾರ್ಮಿಕ ಇದ್ರ ಮೇಲೆ ಡಿಪೆಂಡ್ ಆಗಿದ್ದಾರೆ. ಇವತ್ತು 3 ತಿಂಗಳು 4 ತಿಂಗಳು ಮಳೆ ಬರೋಲ್ಲ, ಬಿಸಿಲಿರುತ್ತೆ. ಇಂಥ ಟೈಮ್ ನಲ್ಲಿ ಏನು ಉದ್ಯೋಗ ಖಾತ್ರಿಯಿಂದ ಇವತ್ತು ಗಂಡ ಹೆಂಡತಿ ಕೆಲಸ ಮಾಡಿದ್ರೆ ಒಂದು 15-20 ಸಾವಿರ ರೂಪಾಯಿ ದುಡಿತಿದ್ರು. ಆ ಅಮೌಂಟ್ ಅಲ್ಲಿ ಇವತ್ತು ಮನೆ ಖರ್ಚಿಗೆ ಜೀವನ ನಡೀತಿತ್ತು. ಅದನ್ನು ಸಂಪೂರ್ಣ ಇವತ್ತು ಕೇಂದ್ರ ಸರ್ಕಾರ ಏನು ಬಡ ಜನರ ಜೀವನ ಮೇಲೆ ಇವತ್ತು ಚೆಲ್ಲಾಟ ಆಡ್ತಾ ಇದೆ. ಇದನ್ನ ವಾಪಸ್ ತಕ್ಕೋಬೇಕು ವಿಬಿಜಿ ರಾಮ್ಜಿ ಅಂತ ನಾವು ಬೇಡಿಕೆ ಇಡ್ತಾ ಇದೀವಿ. ಅದೇ ರೀತಿ ಇವತ್ತು ಜಿಲ್ಲಾ ಪಂಚಾಯತಿ ಅಧಿಕಾರಿಗಳು ನಾವು ಲೆಟರ್ ಕೊಟ್ಟಿದೀವಿ. ಇವತ್ತು ಜಿಲ್ಲಾ ಪಂಚಾಯತ್ ಕೂಡನೆ ಇವತ್ತು ಅಮೌಂಟ್ ಅಲ್ಲಿ ಕೂಡ ಬೇರೆ ಅಮೌಂಟ್ ಅಲ್ಲಿ ಇವತ್ತು ನಮ್ಗೆ ಕೆಲಸ ಕೊಡ್ಬೇಕಂತ 100 ದಿನ ಕೆಲಸ ಕೊಡ್ಬೇಕಂತ ಅವ್ರಿಗೂ ನಾವು ಲೆಟರ್ ಕೊಟ್ಟಿದೀವಿ. ಆದಷ್ಟು ಬೇಗನೆ ಕೇಂದ್ರ ಮತ್ತು ರಾಜ್ಯ ಸರ್ಕಾರ ಜಿಲ್ಲಾ ಪಂಚಾಯತ್ 3 ನಾವು ಮನವಿ ಪತ್ರ ಕೊಟ್ಟಿವಿ. ಇವರು ಕೂಡ ಇಮಿಡಿಯೇಟ್ಲಿ ನಮಗೆ ಕೆಲಸ ಕೊಡಬೇಕು. ನಾವು ಕೆಲಸ ಮಾಡಿ ನಮ್ಮ ಜೀವನ ನಡೆಸೋ ನಿಟ್ಟಿನಲ್ಲಿ ಇವತ್ತು ಸರ್ಕಾರ ಹಾಕೋಬೇಕಂತ ಹೇಳ್ತಾ ಇದೀವಿ. ಇವತ್ತು ಕೋಟ್ಯಾಂತರ ರೂಪಾಯಿ, ಸಾವಿರಾರು ರೂಪಾಯಿ, ಕೋಟ್ಯಾಂತರ ರೂಪಾಯಿ ಸಾಲ ಮನ್ನಾ ಮಾಡ್ತಾರೆ ಶ್ರೀಮಂತರು. ಆದ್ರೆ ಬಡ ಕೂಲಿ ಕಾರ್ಮಿಕರಿಗೆ ಕೆಲಸ ಕೊಡೋ ನಿಟ್ಟಿನಲ್ಲಿ ಇವತ್ತು ಇಬ್ರು ಸರ್ಕಾರ ರೈತರಿಗೆ ಕಾರ್ಮಿಕರ ಅನ್ಯಾಯ ಮಾಡ್ತಿದ್ದಾರೆ. ಇದು ನಮ್ಮ ಎಐಕೆಕೆಎಂಎಸ್ ಅಖಿಲ ಭಾರತ ರೈತ ಕೃಷಿ ಕಾರ್ಮಿಕ ಸಂಘಟನೆ ಉಗ್ರವಾಗಿ ಖಂಡಿಸ್ತಾ ಇದೀವಿ. ಇವತ್ತು ಕೇಂದ್ರ ಮತ್ತು ರಾಜ್ಯ ಸರ್ಕಾರ ಎರಡನ್ನೂ ನಮ್ಮ ಉದ್ಯೋಗ ಖಾತ್ರಿ ಕೆಲಸ ಕೊಡೋ ನಿಟ್ಟಿನಲ್ಲಿ ಇವತ್ತು ಮುಂದಾಗಬೇಕಂತ ಹೇಳಿ ಆಗ್ರಹಿಸ್ತಾ ಇದೀವಿ. ಎಐಕೆಕೆಎಂಎಸ್ ಜಿಲ್ಲಾಧ್ಯಕ್ಷ ಗೋವಿಂದ್.